ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಯೊಂದಿಗೆ ಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡವನ್ನು ನೆಟ್ಟಿರ್ತೀರಾ. ಕೆಲವೊಬ್ಬರು ಪಾಟಲ್ಲಿ ನೆಟ್ಟಿದ್ರೆ, ಕೆಲವೊಬ್ಬರು ಮಣ್ಣಿನಲ್ಲಿ ಡೈರೆಕ್ಟಾಗಿ ನೆಲದ ಮೇಲೆ ನೆಟ್ಟಿರ್ತೀರಾ. ಆರಂಭದ ದಿನಗಳಲ್ಲಿ ತುಂಬ ಚೆನ್ನಾಗಿ ಈ ತುಳಸಿ ಗಿಡ ಬಂದರೂ ಕೂಡ ಹಂತ ಹಂತವಾಗಿ ಇದು ಬೆಳೀತಾ ಹೋದಾಗೆ ಇದರಲ್ಲಿ ಬೀಜಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬೀಜಗಳು ಬಂದ ಮೇಲೇ ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಂಥದ್ದು. ಈ ಬೀಜಗಳು ಬಂದ ಮೇಲೆ ಗಿಡ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಸುಮಾರು ಸಲ ನರ್ಸರಿಯಿಂದ ತಂದು ಅಥವಾ ಅಕ್ಕಪಕ್ಕದ ಮನೆಯಿಂದ ತಂದು ಗಿಡವನ್ನು ನೆಟ್ಟಿದ್ರೂ ಕೂಡ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಬರೋದೇ ಇಲ್ಲ. ತುಳಸಿ ಗಿಡ ಸ್ವಲ್ಪ ದಿನ ಚೆನ್ನಾಗಿ ಬಂದರೂ ಕೂಡ ಅದು ಆದಮೇಲೆ ಒಣಗೋಗುತ್ತೆ. ಏನಕ್ಕೆ ಈ ರೀತಿ ಆಗುತ್ತೆ ಅಂತ ಸುಮಾರು ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ. ಇವತ್ತು ಅದಕ್ಕೆ ಆನ್ಸರ್ ಹಾಗೆ ಸೊಲ್ಯೂಷನ್ನೊಂದಿಗೆ ಬಂದಿದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ನಮ್ಮ ಮನೆಯಲ್ಲೂ ಕೂಡ ತುಳಸಿ ಗಿಡದಲ್ಲಿ ಈ ಬೀಜಗಳು ಬಂದಿದೆ. ಈ ಬೀಜಗಳು ಬಂದು ಸ್ವಲ್ಪ ದಿನ ಆದಮೇಲೆ ಗಿಡ ಈ ರೀತಿಯಾಗಿ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಅಂತಂದರೆ, ಈ ಬೀಜಗಳು ಬಂದ ಮೇಲೆ ಗಿಡ ಒಂದು ಇಂಡಿಕೇಷನನ್ನು ಕೊಡುತ್ತೆ. ಅಂತಂದರೆ ನನ್ನ ಲೈಫ್ ಇಷ್ಟೇ ಅಂತ. ಅದಕ್ಕೋಸ್ಕರ ನಾವು ಆ ಬೀಜಗಳನ್ನು ಈ ರೀತಿ ಕಿತ್ತು ತೆಗೆದುಬಿಡಬೇಕು. ಬೀಜಗಳು ನೀವು ಯಾವಾಗ ಕಾಣಿಸುತ್ತೋ ಅದನ್ನು ತೆಗೆದುಬಿಟ್ಟು ಒಂದು ಮಣ್ಣು ಅಥವಾ ಕೋಕೋಪೀಟು ಅಥವಾ ಮಾಮೂಲು ಮಣ್ಣಿಗೆ ನೀವು ಹಾಕಿದರೂ ಕೂಡ ಈ ರೀತಿಯಾಗಿ ಮತ್ತೆ ಸಸಿಗಳು ಬರುವಂಥದ್ದು. ಸೊ ಫಸ್ಟ್ ಕೆಲಸ ನೀವೇನು ಮಾಡಬೇಕು ಅಂದರೆ, ನಿಮ್ಮ ತುಳಸಿ ಗಿಡ ಒಣಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಫಸ್ಟು ನೋಡಬೇಕು ಬೀಜಗಳು ಬರ್ತಾ ಇದೆಯಾ ಅಂತ. ಬಂದಿದ್ದರೆ ಅದನ್ನು ಅಲ್ಲೇ ಪಿಂಚ್ ಮಾಡಿ ಕಟ್ ಮಾಡಿ ತೆಗೆಯೋದು ತುಂಬ ಒಳ್ಳೆಯದು. ಅದರಿಂದ ಮತ್ತೆ ಹೊಸ ರೀಗ್ರೋತ್ ಸ್ಟಾರ್ಟ್ ಆಗುತ್ತೆ. ನೀವು ಬೀಜಗಳು ತಾನಾಗೆ ಉದುರ್ಲಿ ಅಂತ ನೀವೇನಾದರೂ ಬಿಟ್ಟರೆ ಅಥವಾ ಅದರಲ್ಲೇ ಇರಲಿ ಅಂತ ನೀವೇನಾದರೂ ಬಿಟ್ಟರೆ ಗಿಡ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ರೀಸನ್ನು. ಸೆಕೆಂಡ್ ರೀಸನ್ ಬಂದು ಮಣ್ಣು ಗಟ್ಟಿಯಾಗಿರುವಂಥದ್ದು. ಮಣ್ಣನ್ನು ಆವಾಗವಾಗ ಚೆಕ್ ಮಾಡಬೇಕು, ಸ್ವಲ್ಪ ಸಡ್ಲ ಮಾಡಬೇಕು. ಗಾಳಿ ಒಳಗಡೆ ಮಣ್ಣಲ್ಲಿ ಹೋದಾಗ ಮಾತ್ರ ಬೇರುಗಳು ಉಸಿರಾಡೋಕ್ಕೆ ಸಾಧ್ಯವಾಗುವಂಥದ್ದು. ಇಲ್ಲಾಂದರೆ ಬೇರುಗಳು ಸಫೋಕೇಟ್ ಆಗುತ್ತೆ. ಸೊ ಮಣ್ಣು ಕರೆಕ್ಟಾಗಿರಬೇಕು. ಇನ್ನು ನೆಕ್ಸ್ಟ್ ಬಂದು ಇನ್ನೊಂದು ಸುಮಾರು ಜನ ಕೇಳ್ತಾನೆ ಇದ್ದರು, ಕಡ್ಡಿ ಥರ ಬೆಳ್ಕೊಂಡು ಹೋಗುತ್ತೆ, ಈ ರೀತಿ ಬುಷಿಯಾಗಿ ಬರೋದಿಲ್ಲ ನಮ್ಮ ಮನೆಯಲ್ಲಿ ತುಳಸಿ ಗಿಡ, ಇದಕ್ಕೇನು ಮಾಡಬೇಕು ಅಂತ. ಇದಕ್ಕೆ ಏನು ಸೊಲ್ಯೂಷನ್ ಅಂತಂದರೆ, ಒಂದು ಸ್ವಲ್ಪ ಉದ್ದ ಬೆಳೆದಾಗ ನೀವು ಮೇಲ್ಗಡೆ 2-3 ಇಂಚು ಏನಿರುತ್ತೆ ಆ ತುಳಸಿ ಎಲೆಗಳನ್ನ ಕಟ್ ಮಾಡ್ತಾ ಪಿಂಚ್ ಮಾಡ್ತಾ ತೆಗಿಬೇಕು. ಎಷ್ಟು ನಾವು ಪಿಂಚಿಂಗ್ ಮಾಡ್ತೀವೋ ಅಷ್ಟು ಬುಷಿಯಾಗಿ ಅಷ್ಟು ಅಗಲವಾಗಿ ಗಿಡ ಬರುತ್ತೆ. ಇನ್ನು ನೆಕ್ಸ್ಟು ಗಿಡ ಒಣಗ್ತಾನೆ ಇದೆ, ನಾವು ಏನು ಮಾಡಬೇಕು, ಮಣ್ಣು ಗಟ್ಟಿ ಆಗ್ತಾ ಇದೆ ಅಂದಾಗ ನಾನು ನಿಮಗೊಂದು ಸೊಲ್ಯೂಷನ್ನ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ನಾನು ವರ್ಮಿ ಕಂಪೋಸ್ಟನ್ನು ತೊಗೊಂಡಿದ್ದೀನಿ. ವರ್ಮಿ ಕಂಪೋಸ್ಟು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ನರ್ಸರಿಗಳಲ್ಲೂ ಸಿಗುತ್ತೆ. 1-2 ಹಿಡಿಯಷ್ಟು ವರ್ಮಿ ಕಂಪೋಸ್ಟನ್ನು ತಗೊಂಡು ನಿಮ್ಮ ಗಿಡಗಳಿಗೆ ನೀವು ಕೊಡೋದ್ರಿಂದ ಇದು ನ್ಯಾಚುರಲ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ವರ್ಕ್ ಮಾಡುತ್ತೆ. ಇನ್ನು ನೆಕ್ಸ್ಟು ಇನ್ನೊಂದು ನಾನು ನಿಮಗೆ ಆಪ್ಷನ್ ಹೇಳ್ತೀನಿ. ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇಲ್ಲ ಅಂತಂದರೆ ಕೌಡಂಗ್ ಕಂಪೋಸ್ಟ್ ಇದ್ದರೆ, ಕೌಡಂಗ್ ಕಂಪೋಸ್ಟ್ ಈ ರೀತಿಯಾಗಿ ಒಣಗಿರೋ ಅಂಥದ್ದನ್ನು ತೊಗೊಬಂದು 1 ಲೀಟ್ರ್ ನೀರಲ್ಲಿ ಒಂದು 5-6 ಪೀಸು, ಇದು ಫುಲ್ ಹಾಕೋದು ಬೇಡ ಬಿಕಾಸ್ ಇದು ತುಂಬ ಹೀಟ್ ಪ್ರಾಡಕ್ಟ್ ಆದ್ದರಿಂದ, ಒಂದು 5-6 ಪೀಸ್ಗಳನ್ನ ಮಾಡಿಕೊಂಡು ಇದನ್ನು ಒಂದು ವಾರ ನೀವು ನೆನೆಗಿಡಬೇಕು. ತುಂಬ ಸ್ಮೆಲ್ ಬರುತ್ತೆ ನಿಮಗೆ. ಈ ಸ್ಮೆಲ್ಲದ್ದು ಆಗಲ್ಲ, ಬೇಡ ನಾನು ಇದನ್ನು ಯೂಸ್ ಮಾಡಲ್ಲ ಅನ್ನೋದಾದರೆ ನೀವು ನಾನು ಮುಂಚೆ ಹೇಳಿರೋ ರೀತಿ ವರ್ಮಿ ಕಂಪೋಸ್ಟನ್ನು ಹಾಕಿದರೆ ಸಾಕು. ಒಂದು 2 ಹಿಡಿಯಷ್ಟು ಮೇಲ್ಗಡೆ ಮಣ್ಣನ್ನು ಸ್ವಲ್ಪ ಸಡ್ಲ ಮಾಡಿಕೊಂಡು ವರ್ಮಿ ಕಂಪೋಸ್ಟನ್ನು ಹಾಕಿದರೆ ಸಾಕು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಎಲೆಗಳು ಹಚ್ಚ ಹಸಿರಾಗಿರುತ್ತೆ, ಗಿಡ ಒಣಗೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ಯೂಸ್ ಮಾಡೋರು, ನೀವು ನಿಮಗೆ ಅಭ್ಯಾಸ ಇದೆ ಅನ್ನೋದಾದರೆ 1 ವಾರ ಈ ರೀತಿಯಾಗಿ ಕಲಸಿ ಇಟ್ಬಿಡಿ. ಇದಕ್ಕೆ ಮೇಲ್ಗಡೆ ಕ್ಯಾಪ್ ಹಾಕಿ 7 ಡೇಸ್ ಇಟ್ಟಾದಮೇಲೆ ಇದು ತುಂಬ ಚೆನ್ನಾಗಿ ಇದರದ್ದು ಎಲ್ಲ ನೀರಲ್ಲಿ ಏನೇನು ಕಂಟೆಂಟ್ ಇದೆ ಅದೆಲ್ಲ ನೀರಲ್ಲಿ ಸೇರಿಕೊಳ್ಳುತ್ತೆ. ಇದಕ್ಕೆ ಬೇಕಾದರೆ ನೀವು 1 ಹಿಡಿಯಷ್ಟು ಇಲ್ಲಿ ನಾನು ಸಾಸಿವೆ ಪೌಡ್ರು, ಮಸ್ಟರ್ಡ್ ಪೌಡ್ರ್ ಅಂತ ಏನು ಸಿಗುತ್ತೆ ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ಇಲ್ಲ ನಿಮ್ಮ ಹತ್ರ ಮಸ್ಟರ್ಡ್ ಪೌಡ್ರ್ ಇಲ್ಲ ಅಂತಂದರೆ ಇದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಬರೀ ನೀವು ಕೌಡಂಗ್ ಕಂಪೋಸ್ಟನ್ನು ನೀವು ಈ ರೀತಿ ನೀರಲ್ಲಿ ನೆನೆಸಿಟ್ಬಿಡಿ. ಇದನ್ನು ಆಮೇಲೆ ಸೋಸ್ಕೊಂಡು ಡೈರೆಕ್ಟಾಗಿ ಯೂಸ್ ಮಾಡೋ ಹಾಗಿಲ್ಲ. ನೀವು ಎಷ್ಟು ನೀರು ನಿಮಗೆ ಇದರಿಂದ ಬಂದಿದೆಯೋ, ಅಂದರೆ ಎಷ್ಟು ಫರ್ಟಿಲೈಸರ್ ಬಂದಿದೆಯೋ ಅದರ ಡಬಲ್ ಅಷ್ಟು ನಾರ್ಮಲ್ ನೀರು, ಅಂತಂದರೆ ಇದು 1 ಲೀಟ್ರ್ ಇದ್ದರೆ 2 ಲೀಟ್ರ್ ಮಾಮೂಲು ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಬರೀ ತುಳಸಿ ಗಿಡಕ್ಕೆ ಕೊಡಬೇಕಾ? ಇಲ್ಲ, ನೀವು ಎಲ್ಲ ಹೂವಿನ ಗಿಡಗಳಿಗೂ ವರ್ಮಿ ಕಂಪೋಸ್ಟ್ ಅಥವಾ
ಈ ಕೌಡಂಗ್ ಕಂಪೋಸ್ಟನ್ನು ಕೊಡ್ಬೋದು. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಈ ತುಳಸಿ ಗಿಡ ಒಣಗೋದ್ರಿಂದ ಯಾವ ರೀತಿ ನಾವು ಈ ತುಳಸಿ ಗಿಡ ಸಾಯೋದನ್ನು ಯಾವ ರೀತಿ ನಾವು ತಪ್ಪಿಸ್ಬೋದು ಅಂತ ನಾನು ಹೇಳಿದ್ದೀನಿ. ಇದು ಸ್ವಲ್ಪ ಸ್ಮೆಲ್ ಸ್ಟ್ರಾಂಗ್ ಆಗಿರುತ್ತೆ, ಕೆಲವೊಬ್ರು ಯೂಸ್ ಮಾಡ್ತಾರೆ, ಕೆಲವೊಬ್ರು ಯೂಸ್ ಮಾಡೋದಿಲ್ಲ. ಬೆಸ್ಟ್ ಆಪ್ಷನ್ ಅಂತಂದರೆ ವರ್ಮಿ ಕಂಪೋಸ್ಟ್ ನೀವು ಆನ್ಲೈನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆಯೇ ಮೀಶೋಲ್ಲೂ ಕೂಡ ಅವೈಲೇಬಲ್ ಇದೆ. 5 kg ಪ್ಯಾಕೆಟ್ ತರಿಸ್ಕೊಂಡು ಇಟ್ಕೊಳ್ಳಿ, ಸುಮಾರು ಗಿಡಗಳಿಗೆ ಅದು ಯೂಸ್ ಆಗುತ್ತೆ. ವರ್ಮಿ ಕಂಪೋಸ್ಟ್ ಹಾಕೋದ್ರಿಂದ ಗಿಡದ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಹಾಗೆಯೇ ಗಿಡದ ಮಣ್ಣು ಗಟ್ಟಿ ಆಗೋದು ತಡೆಯುತ್ತೆ. ಗಿಡ ಹಚ್ಚು ಹಸಿರಾಗಿರುತ್ತೆ, ಎಲೆಗಳು ಉದುರೋದು ಕಡಿಮೆ ಆಗುತ್ತೆ, ಎಲೆಗಳು ಹಳದಿ ಆಗೋದು ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಪ್ರಯೋಜನ ಆಗುವಂಥ ವರ್ಮಿ ಕಂಪೋಸ್ಟ್ನ ನಾವು ಯಾಕೆ ಯೂಸ್ ಮಾಡಬಾರ್ದು? ಇವತ್ತೇ ನೀವು ತರಿಸ್ಕೊಂಡು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.